ಆ ನಿಧಿ ನಿನ್ನೂರಲ್ಲೇ ಇದೆ. ನೀನು ಅದರ ಅಕ್ಕಪಕ್ಕ ಸುತ್ತಮುತ್ತನೇ ಓಡಾಡ್ತಿದ್ಯಾ. ಪೊನ್ನಪ್ಪ ಹೇಳ್ದಂಗೆ ನಿಧಿ ಈ ಊರಲ್ಲೇ ಇದೆ ಅಂತಾಯ್ತು. ಆದ್ರೆ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಜಾಸ್ತಿ ಕೇಳಕ್ ಹೋದ್ರೆ ಮುದ್ಕ ನನ್ನೇ ಸಾಯಿಸೋ ತರ ಗುರಾಯಿಸ್ತಾನೆ. ಏನ್ ಜನ್ಮ ನಂದು. ಹಣ್ಣು ಮುದ್ಕಂಗೂ ಹೆದರೋ ತರ ಆಗಿದೆ. ಛೆ, ಆ ನಿಧಿ ಒಂದು ಸಿಗ್ಲಿ, ಆಮೇಲೆ ನೋಡಿ ಈ ಮಹೇಂದ್ರ ಯಾರು ಅಂತ ತೋರಿಸ್ತೀನಿ. ಏನು ಒಬ್ಬರೇ ಕೂತಿದ್ದೀರಾ? ಏನೋ ಯೋಚನೆಲಿದ್ದೆ. ಹೇಳು, ನಿನ್ನ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೋಗಿದ್ದೆಲ್ಲ, ಭಾಳ ಅರ್ಜೆಂಟು ಅಂತ ಹೋದೆ. ತುಂಬ ಸೀರಿಯಸ್ಸಾ? ಅಯ್ಯೋ, ಮತ್ತೆ ಅವ್ನ ಮನೆಗೆ ಮಾತ್ರ ಹೋಗಲ್ಲ ನಾನು. ಯಾಕೋ, ಏನಾಯ್ತು? ಲೂಸ್ಗಳು ಡ್ಯಾಡ್, ಅವ್ರ ಮನೇಲಿ ಇರೋರೆಲ್ಲ ಲೂಸ್ಗಳು. ಅಯ್ಯೋ, ಏನಾಯ್ತು ಬಿಡಿಸೇಳು. ಡ್ಯಾಡ್, ಅವನು ನೋಡಿದ್ರೆ ಮೈ ಹುಷಾರಿಲ್ಲ. ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಅವ್ನಿಗೆ ಯಾರೋ ಮಾಟ ಮಂತ್ರ ಮಾಡಿಸಿದಾರಂತೆ. ಅದನ್ನು ಬಿಡ್ಸಾಗಿ ಯಾರೋ ದೊಡ್ಡ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಅಯ್ಯ, ಏನು ಕರ್ಮನಪ್ಪ. ಹೌದು ಡ್ಯಾಡ್, ನಾನು ಹೇಳೋಷ್ಟು ಹೇಳಿದೆ. ಅವ್ರು ನನ್ನ ಮಾತು ಕೇಳೋ ಥರ ಕಾಣಲಿಲ್ಲ. ಬರೀ ಮಾಟ ಮಂತ್ರ ಅಂತಲೇ ಇದ್ರು. ನಾನು ಕೇಳೋರು ಕೇಳಿ ಎದ್ದು ಬಂದ್ಬಿಟ್ಟೆ. ಏನು ಈ ಕಾಲದಲ್ಲೆಲ್ಲ ಮಾಟ ಮಂತ್ರ ಅಂತ ಕಾಗೇರಿಸ್ಕೊಂಡಿದ್ರೆ ಅದು ನಂಬೋರು ಇದ್ದಾರಲ್ಲ. ಮಂತ್ರವಾದಿನ? ಏನು ಫುಲ್ ಫೇಮಸ್ ಅವನು? ಓ ಡ್ಯಾಡ್, ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಅವನ ಹತ್ರ ಎಲ್ಲದಕ್ಕೂ ಪರಿಹಾರ ಇದೆಯಂತೆ. ಭೂಮಿ ಒಳಗಿಂದ ಆಕಾಶದವರೆಗೂ ಎಲ್ಲ ಗೊತ್ತಂತೆ. ಹಾಗೆ ಹೇಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ರು. ನನ್ನ ಕೈಲಿ ಕೇಳೋಕ್ಕಾಗಲಿಲ್ಲ. ನನ್ನ ಪಾಡು ನಾನು ಎದ್ದು ಬಂದ್ಬಿಟ್ಟೆ. ಹೌದಾ? ಭೂಮಿ ಒಳಗಡೆ ಇರೋದು ಗೊತ್ತಂತ? ಯಾರವರು? ಅವ್ರ ಹೆಸರೇನು? ಇದೇನು ಡ್ಯಾಡ್, ಇಷ್ಟೋ ತನಕ ಅವನು ಇವನು ಅಂತ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ರೆ, ಸಡನ್ನಾಗಿ ಈ ರೇಂಜಿಗೆ ಮರ್ಯಾದೆ ಕೊಡ್ತಾ ಅದು ಹೆಸರು ಬೇರೆ ಕೇಳ್ತಾ ಇದ್ರಾ? ದುಷ್ಯಂತ್, ಕೇಳಿದಷ್ಟಕ್ಕೆ ಉತ್ತರ ಕೊಡು. ಅವ್ರ ಹೆಸರೇನು? ಅವನ ಹೆಸರು ಉಗ್ರನಾಥ ಸ್ವಾಮಿ ಅಂತೆ. ಈ ಮಾಟ ಮಂತ್ರ ಇದೆಯೋ ಗೊತ್ತಿಲ್ಲ, ಆದರೆ ನೀನು ಮಾತ್ರ ನನಗೆ ಏನಾದರೂ ಒಂದು ಕ್ಲೂ ಕೊಟ್ಟು ಸಹಾಯ ಮಾಡ್ತಾನೆ ಇರ್ತೀಯ ಕಣ. ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗದಿರೋದೇ ಒಳ್ಳೇದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್